ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತಿದ್ದೇನೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಹಾಯಕವಾಗುವಂತೆ ಪ್ರಚಲಿತ ಘಟನೆಗಳ ಶಾರ್ಟ್ ನೋಟ್ಸ್ ಅನ್ನ ತಂದಿದ್ದೇನೆ. ಹಾಗಾದರೆ ಬನ್ನಿ ಪ್ರಚಲಿತ ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಫಸ್ಟ್ ಪಾಯಿಂಟ್, ತೃತೀಯ ಲಿಂಗಿಗಳಿಗೆ ಸ್ಮೈಲ್ ಯೋಜನೆಯಡಿ ತರಬೇತಿ. ಸ್ಮೈಲ್ನ ಎಲಾಬೊರೇಟೆಡ್ ಫಾರ್ಮ್ ನೋಡೋಣ. ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಆಫ್ ಟ್ರಾನ್ಸ್ಜೆಂಡರ್ ಪರ್ಸನ್ಸ್. ಸ್ಮೈಲ್ ಯೋಜನೆ ಜೀವನೋಪಾಯ ಮತ್ತು ಉದ್ಯಮಕ್ಕಾಗಿ ಅಂಚಿನಲ್ಲಿರುವ ವ್ಯಕ್ತಿಗಳಿಗೆ ಬೆಂಬಲವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಈ ಇಲಾಖೆಯು ಸ್ಮೈಲ್ ಯೋಜನೆಯನ್ನು ಜಾರಿಗೆ ತಂದಿದೆ. ಸ್ಮೈಲ್ ಯೋಜನೆಯ ಉಪಯೋಜನೆಗಳು: ಮೊದಲನೆಯದು, ತೃತೀಯ ಲಿಂಗಿಗಳ ಕಲ್ಯಾಣಕ್ಕಾಗಿ ಸಮಗ್ರ ಪುನರ್ವಸತಿ. ಎರಡನೆಯದು, ಭಿಕ್ಷಾಟನೆಯಲ್ಲಿ ತೊಡಗಿರುವ ವ್ಯಕ್ತಿಗಳ ಸಮಗ್ರ ಪುನರ್ವಸತಿ. ತೃತೀಯ ಲಿಂಗಿಗಳು ಮತ್ತು ಭಿಕ್ಷಾಟನೆಯಲ್ಲಿ ತೊಡಗಿದವರಿಗೆ ಕೇಂದ್ರ ಸರ್ಕಾರ ಕೈಗೊಂಡಿರುವ ಉಪಕ್ರಮವೆಂದರೆ ಅದು ಸ್ಮೈಲ್ ಯೋಜನೆಯಾಗಿದೆ. ತೃತೀಯ ಲಿಂಗಿಗಳಿಗೆ ಮತ್ತು ಭಿಕ್ಷಾಟನೆಯಲ್ಲಿ ತೊಡಗಿದವರಿಗೆ ವಸತಿ ಒದಗಿಸಲು ಕೇಂದ್ರ ಸರ್ಕಾರವು ಗರಿಮಾ ಗೃಹ ಯೋಜನೆಯನ್ನು ರೂಪಿಸಿದೆ. ತೃತೀಯ ಲಿಂಗಿಗಳಿಗೆ ಸಂಬಂಧಿಸಿದ ರಕ್ಷಣೆ ನೀಡಲು ರಾಜ್ಯಗಳು ಸ್ಥಾಪಿಸಲಿರುವ ಸಂಸ್ಥೆ ತೃತೀಯ ಲಿಂಗಿಗಳ ರಕ್ಷಣಾ ಕೋಶ, ಟ್ರಾನ್ಸ್ಜೆಂಡರ್ ಪ್ರೊಟೆಕ್ಷನ್ ಸೆಲ್. ಪಾಯಿಂಟ್ ನಂಬರ್ ಸೆಕೆಂಡ್, ಒಡಿಶಾದಲ್ಲಿ ನೈಸರ್ಗಿಕ ಮಿಂಚಿನ ವಾಹಕಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಪಾಮೀರ್ ತಾಳೆ ಮರಗಳು ಪಾಮ್ ಟ್ರೀಸ್ ಆಕ್ಟ್ ಆಸ್ ಗುಡ್ ನ್ಯಾಚುರಲ್ ಕಂಡಕ್ಟರ್ಸ್ ಡ್ಯೂರಿಂಗ್ ಲೈಟ್ನಿಂಗ್ ಸ್ಟ್ರೈಕ್ಸ್. ಒಡಿಶಾ ರಾಜ್ಯದಲ್ಲಿ ಮಿಂಚಿನಿಂದ ಉಂಟಾಗುವ ಸಾವುಗಳನ್ನು ತಗ್ಗಿಸಲು ತಾಳೆ ಮರಗಳನ್ನು ನೆಡುವ ಯೋಜನೆಯನ್ನು ಕೈಗೆತ್ತಿಕೊಂಡಿದೆ. ಈ ಮರಗಳು ಮಿಂಚಿನ ಸಮಯದಲ್ಲಿ ನೈಸರ್ಗಿಕ ವಾಹಕಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಗಂಡು ತಾಳೆ ಮರಗಳು ಹೂವನ್ನು ಬಿಡುತ್ತವೆ, ಆದರೆ ಹೆಣ್ಣು ತಾಳೆ ಮರಗಳು ಹಣ್ಣನ್ನು ಉತ್ಪಾದಿಸುತ್ತವೆ. ಪಾಮಿರ ತಾಳೆ ಮರಕ್ಕೆ ಸಾಮಾನ್ಯವಾಗಿ ಸಕ್ಕರೆ ತಾಳೆ, ಪಾನ್ ತಾಳೆ, ಟಾಡಿ ತಾಳೆ ಎಂದೂ ಸಹ ಕರೆಯಲಾಗುತ್ತದೆ. ಇದು ಎಲ್ಲ ವಿಧದ ರೀತಿಯ ಮಣ್ಣಿನ ಪ್ರಕಾರಗಳಿಗೂ ಹೊಂದಿಕೊಂಡು ಮತ್ತು ಶುಷ್ಕ ಹಾಗೂ ಬಂಜರು ಭೂಮಿಯಲ್ಲೂ ಸಹ ಬೆಳೆಯಬಲ್ಲದು. ಈ ಮರವು ಭಾರತದ ಅತ್ಯಂತ ಬಹುಮುಖ ಮತ್ತು ಬೆಲೆಬಾಳುವ ಮರಗಳಲ್ಲಿ ಒಂದಾಗಿದೆ. ಪಾಯಿಂಟ್ ನಂಬರ್ 3, ತೆಲಂಗಾಣದಲ್ಲಿ ನೀಲಿ ಗುಲಾಬಿ ಅಣಬೆ ಬ್ಲೂ ಪಿಂಕ್ ಗಿಲ್ ಮಶ್ರೂಮ್. ಅಪರೂಪದ ಮತ್ತು ವರ್ಣರಂಜಿತ ನೀಲಿ ಗುಲಾಬಿ ಅಣಬೆಗಳು ತೆಲಂಗಾಣದ ಕೋಮಾರಂ ಭೀಮ್ ಅಸಫಾಬಾದ್ ಜಿಲ್ಲೆಯ ಕಗಾಸ್ ನಗರದ ಅರಣ್ಯ ವಿಭಾಗದಲ್ಲಿ ಕಂಡುಬಂದಿದೆ. ನೀಲಿ ಗುಲಾಬಿ ಅಣಬೆಗಳಿಗೆ ನೀಲಿ ಬಣ್ಣ ಬರಲು ಕಾರಣವಾದ ವರ್ಣದ್ರವ್ಯ ಅಜುಲಿನ್ ವರ್ಣದ್ರವ್ಯ. ಇದು ನ್ಯೂಜಿಲೆಂಡ್ಗೆ ಸ್ಥಳೀಯವಾಗಿರುವ ಜಾತಿಯಾಗಿದೆ ಹಾಗೂ ಆ ದೇಶದ $50 ನೋಟಿನಲ್ಲಿ ಕಾಣಿಸಿಕೊಂಡಿದೆ. ಪಾಯಿಂಟ್ ನಂಬರ್ 4, ಅಳಿವಿನಂಚಿನಲ್ಲಿರುವ ಏಷ್ಯನ್ ದೈತ್ಯ ಆಮೆ ಲಾರ್ಜೆಸ್ಟ್ ಏಷ್ಯನ್ ಟಾರ್ಟಾಯಿಸ್ ರೀಇಂಟ್ರೊಡ್ಯೂಸ್ಡ್ ಇಂಟು ನಾಗಾಲ್ಯಾಂಡ್ ಕಮ್ಯುನಿಟಿ ರಿಸರ್ವ್. ತೀವ್ರ ಅಳಿವಿನಂಚಿನಲ್ಲಿರುವ ಏಷ್ಯನ್ ಆಮೆಯನ್ನು ಪುನರುಜ್ಜೀವನಗೊಳಿಸಲು ಝೇಲಿಯಾಂಗ್ ಸಮುದಾಯ ಮೀಸಲು ಪ್ರದೇಶಕ್ಕೆ ಯಶಸ್ವಿಯಾಗಿ ಮರುಪರಿಚಯಿಸಲಾಗಿದೆ. ನಾಗಾಲ್ಯಾಂಡ್ ರಾಜ್ಯದಲ್ಲಿ ಈ ಮೀಸಲು ಪ್ರದೇಶವು ಕಂಡುಬರುತ್ತದೆ. ಇದು ವಿಶ್ವದ ಅತ್ಯಂತ ಹಳೆಯ ಆಮೆಯ ಪ್ರಭೇದಗಳಲ್ಲಿ ಒಂದಾಗಿದೆ. ಈ ಆಮೆಯ ವೈಶಿಷ್ಟ್ಯತೆಯೆಂದರೆ ಇದು ನೆಲದ ಮೇಲೆ ಗೂಡು ಕಟ್ಟುವ ನಡವಳಿಕೆಯಿಂದ ವಿಶಿಷ್ಟವಾಗಿದೆ. ಈ ಜಾತಿಯ ಹೆಣ್ಣು ಆಮೆಯು ಎಲೆಗಳನ್ನು ದೊಡ್ಡ ರಾಶಿಯಲ್ಲಿ ಸಂಗ್ರಹಿಸಿ ಅದರೊಳಗೆ 50 ಮೊಟ್ಟೆಗಳನ್ನು ಇಡುತ್ತದೆ. ನಂತರ ಮೇಲೆ ಕುಳಿತು ಗೂಡಿನ ಕಾವಲನ್ನು ಕಾಯುತ್ತದೆ. ಫಿಫ್ತ್ ಪಾಯಿಂಟ್, ಪಶ್ಚಿಮ ಘಟ್ಟದಲ್ಲಿ ಪತ್ತೆ ಹಚ್ಚಲಾದ ಡ್ಯಾಮ್ ಸೆಲ್ಫ್ಲೈಸ್ನ 2 ಹೊಸ ಪ್ರಭೇದಗಳು. ನ್ಯೂ ಡ್ಯಾಮ್ ಸೆಲ್ಫ್ಲೈ ಸ್ಪೀಷೀಸ್ ಡಿಸ್ಕವರ್ಡ್ ಇನ್ ವೆಸ್ಟರ್ನ್ ಘಾಟ್ಸ್, ಕೇರಳ. ಪಶ್ಚಿಮ ಘಟ್ಟಗಳಲ್ಲಿ 2 ಹೊಸ ಜಾತಿಯ ಡ್ಯಾಮ್ ಸೆಲ್ಫ್ಲೈಸ್ಗಳನ್ನು ಕಂಡುಹಿಡಿದಿದ್ದಾರೆ. ಸಾಮಾನ್ಯವಾಗಿ ಶ್ಯಾಡೋ ಡ್ಯಾಮ್ಸೆಲ್ಸ್ ಎಂದು ಕರೆಯಲ್ಪಡುವ ಗುಂಪಿಗೆ ಸೇರಿದೆ. ಇವು ಕಾಡುಗಳ ಆರೋಗ್ಯದ ಸೂಚಕಗಳಾಗಿ ಕಾರ್ಯನಿರ್ವಹಿಸಬಲ್ಲದು ಹಾಗೂ ಮಾಲಿನ್ಯ ಸೂಚಕಗಳು ಕೂಡ ಆಗಿವೆ. ಪತ್ತೆ ಹಚ್ಚಲಾಗಿರುವ 2 ಡ್ಯಾಮ್ ಸೆಲ್ಫ್ಲೈಸ್ನ ಪ್ರಭೇದಗಳು: ಮೊದಲನೆಯದು ಕೊಂಕಣ ಶ್ಯಾಡೋ ಡ್ಯಾಮ್ಸೆಲ್ಸ್. ಈ ಪ್ರಭೇದವು ಮಹಾರಾಷ್ಟ್ರದ ಸಿಂಧುದುರ್ಗ ಜಿಲ್ಲೆಯಲ್ಲಿ ಪತ್ತೆಯಾಗಿದೆ. ಎರಡನೆಯದು ಕ್ರಿಮ್ಸನ್ಸ್ ಶ್ಯಾಡೋ ಡ್ಯಾಮ್ಸೆಲ್ಸ್. ಈ ಪ್ರಭೇದವು ಕೇರಳದ ತಿರುವನಂತಪುರ ಜಿಲ್ಲೆಯಲ್ಲಿ ಪತ್ತೆಯಾಗಿದೆ. ಪಾಯಿಂಟ್ ನಂಬರ್ 6, ನಕ್ಷತ್ರ ಮೀನುಗಳ ಸಾವು ಡೆತ್ ಆಫ್ ಸ್ಟಾರ್ಫಿಶ್.
ನಕ್ಷತ್ರ ಮೀನುಗಳು ಮೀನಿನ ವರ್ಗಕ್ಕೆ ಸೇರಿರುವುದಿಲ್ಲ. ನಕ್ಷತ್ರ ಮೀನುಗಳು ಅಕಶೇರುಕಗಳಾಗಿದ್ದು ಕಂಟಕಚರ್ಮಿ ವರ್ಗಕ್ಕೆ ಸೇರಿದ್ದು ಸಮುದ್ರವಾಸಿಗಳಾಗಿರುತ್ತವೆ. ಇತ್ತೀಚೆಗೆ ಉತ್ತರ ಅಮೆರಿಕಾದ ಕರಾವಳಿ ಪ್ರದೇಶದಲ್ಲಿ ನಕ್ಷತ್ರ ಮೀನುಗಳು ಸಾವನ್ನಪ್ಪುತ್ತಿದ್ದು ಇದಕ್ಕೆ ಪ್ರಮುಖ ಕಾರಣ ಸಾಂಕ್ರಾಮಿಕ ರೋಗವಾಗಿದ್ದು ಈ ಸಾಂಕ್ರಾಮಿಕ ರೋಗಕ್ಕೆ ಕಾರಣವಾದ ಬ್ಯಾಕ್ಟೀರಿಯಾ ವಿಬ್ರಿಯೋ ಪೆಕ್ಟೇನಿಸಿಡಾ. ಈ ರೋಗವು ಗಾಯಗಳು, ಅಂಗಾಂಶ ಕೊಳೆತ ಮತ್ತು ವಿಘಟನೆಗೆ ಕಾರಣವಾಗುತ್ತದೆ ಹಾಗೂ ಅಂತಿಮವಾಗಿ ಸಾವನ್ನು ತರುತ್ತದೆ. ಸಾಗರವಾಸಿಯಾದ ಕ್ರಿಲ್ ಎಂಬುದು ಒಂದು ಸೀಗಡಿ ತರಹದ ಕಂಟಕಚರ್ಮಿ. ಪಾಯಿಂಟ್ ನಂಬರ್ 7. ಪ್ರಾಣಿಗಳು ಮತ್ತು ಸಸ್ಯಗಳು ವಿಘಟನೆ ಹೊಂದಿದಾಗ ಮಣ್ಣಿನಲ್ಲಿ ಉಂಟಾಗುವ ಸಾವಯವ ವಸ್ತುವನ್ನೇ ಹ್ಯೂಮಸ್ ಎಂದು ಕರೆಯುತ್ತಾರೆ. ಮಣ್ಣಿನಲ್ಲಿ ಹ್ಯೂಮಿಕ್ ಆಮ್ಲ ಇರುತ್ತದೆ. ಪಾಯಿಂಟ್ ನಂಬರ್ 8. ಲಕ್ಷದ್ವೀಪವು ಅರಬ್ಬಿ ಸಮುದ್ರದಲ್ಲಿ ಕಂಡುಬರುವ ದ್ವೀಪವಾಗಿದ್ದು ಇವುಗಳು ಹವಳದ ದ್ವೀಪಗಳಾಗಿವೆ. ಅಂಡಮಾನ್ ನಿಕೋಬಾರ್ ದ್ವೀಪಗಳು ಬಂಗಾಳ ಕೊಲ್ಲಿಯಲ್ಲಿ ಕಂಡುಬರುವ ದ್ವೀಪಗಳಾಗಿದ್ದು ಇವು ಜ್ವಾಲಾಮುಖಿ ದ್ವೀಪಗಳಾಗಿವೆ. ಇವತ್ತಿನ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸುವುದನ್ನು ಮರೆಯದಿರಿ. ಧನ್ಯವಾದಗಳು.